ಇದು ಮೊಟ್ಟದಳ್ಳಿಯ ಒಂದು ಸರ್ಕಾರಿ ಶಾಲೆ ನೋಡ್ತಾ ಇರಬಹುದು. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ಇಲ್ಲ ಒಂದು ಕಾರ್ಯಕ್ರಮ ನಡೆದಿದೆ. ಯಾರೋ ಖಾಸಗಿಯವರು ಬಂದು ಕಾರ್ಯಕ್ರಮ ಮಾಡಿದ್ದಾರೆ. ನೋಡಬಹುದು ಆವರಣ ಯಾವ ರೀತಿ ಗಲೀಜು ಮಾಡ ಹೋಗಿದ್ದಾರೆ ಅಂತ. ನೋಡಿ, ಎಲ್ಲಿ ನೋಡಿದ್ರು ಕಸ ಬಾಟ್ಲುಗಳು. ಇವರು ಖಾಸಗಿಯವರಿಗೆ ಯಾಕೆ ಕಾರ್ಯಕ್ರಮ ಮಾಡೋಕ್ಕೆ ಜಾಗಗಳು ಕೊಡ್ತಾರೆ ಈ ಥರ ಸರ್ಕಾರಿ ಶಾಲೆ ಆವರಣಗಳಲ್ಲಿ? ಸರಿ, ಕೊಟ್ಟ ಮೇಲೆ ಯಾರು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರಲ್ಲ ಅವರಿಗೆ ಕಟ್ಟುನಿಟ್ಟಾಗಿ ಆದೇಶ ಕೊಡಬೇಕು. ಕಾರ್ಯಕ್ರಮ ಮುಗಿದ ಮೇಲೆ ಕ್ಲೀನ್ ಮಾಡಿ ಕೊಟ್ಟು ಹೋಗ್ಬೇಕಂತ. ನೋಡ್ಬೋದು, ಎಲ್ಲಿ ನೋಡಿದ್ರು ಕಸದ ಬಾಟ್ಲುಗಳು ನೋಡಿ, ಪ್ಲಾಸ್ಟಿಕ್ ನೋಡಿ, ಎಲ್ಲ ಕಡೆ ಪೂರ್ತಿ ಹಿರಿದು ಕಸ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಇದನ್ನೆಲ್ಲ ಕ್ಲೀನ್ ಮಾಡೋದು? ಶಾಲೆಗೆ ಹೋಗೋ ಮಕ್ಕಳು ಯಾವ ರೀತಿ ಇಲ್ಲೆಲ್ಲ ಬಂದು ಕುತ್ಕೊಂಡು ಪಾಠಗಳು ಕೇಳ್ತಾರೆ. ಇಲ್ಲಿ ನೋಡ್ಬೋದು, ಹಾಗೆ ಮುಂದೆ ಬಂದರೆ ಕಸ ಅಂದರೆ ಕಸ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು ಕುತ್ಕೊಂಡು ಪಾಠ ಕೇಳೋಕ್ಕಾಗುತ್ತಾ? ಇವ್ರಿಗೆಲ್ಲ ಕಾಯಿಲೆ ಬರಲ್ವ ಮಕ್ಕಳಿಗೆಲ್ಲ? ನೋಡ್ಬೋದು ನೋಡಿ, ಯಾಕೆ ಇವರು ಅಧಿಕಾರಿಗಳು, ಸರ್ಕಾರ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಯಾಕೆ ಇವ್ರಿಗೆಲ್ಲ ಅನುಮತಿ ಕೊಡ್ತಾರೆ? ನೋಡ್ರಿ, ಈ ಥರ ಇದರಲ್ಲಿ ಮಕ್ಕಳು ಪಾಠ ಕೇಳೋಕ್ಕಾಗುತ್ತಾ? ಕಾಯಿಲೆ ಬರಲ್ವ ಮಕ್ಕಳುಗಳಿಗೆ? ನೋಡ್ರಿ ಹೆಂಗಿದೆ ನೋಡ್ರಿ ಸರ್ಕಾರಿ ಶಾಲೆ ಆವರಣ. ನೋಡ್ರಿ ಯಾವ ಮಟ್ಟಕ್ಕೆ ಐತೆ ನೋಡ್ರಿ. ಯಾವಾಗ್ರಿ ಜನ ಬದಲಾಗೋದು, ಅಧಿಕಾರಿಗಳು ಬದಲಾಗೋದು, ರಾಜಕಾರಣಿಗಳು ಬದಲಾಗೋದು ಯಾವಾಗ್ರಿ? ಈ ವ್ಯವಸ್ಥೆ ಇರೋದಕ್ಕೆ ಇವತ್ತು ಯಾರೇ ಬಡವಾದ್ರೂ ಕೂಡ ಸರ್ಕಾರಿ ಶಾಲೆಗೆ ಕಳಿಸಲ್ಲ. ನೋಡಿ, ಎಲ್ಲ ಕುಡ್ದಿರೋ ಬಾಟ್ಲುಗಳು ಕೂಡ ನೋಡಿ ಇಲ್ಲೇ ಇದೆ ನೋಡಿ. ನೋಡಿರ್ಬೋದು, ಎಲ್ಲ ಬಾಟ್ಲುಗಳು ನೋಡಿ ಇಲ್ಲಿ ಕುಡ್ದು ಇಲ್ಲಿ ಬಿಸಾಕಿದ್ದಾರೆ ನೋಡಿ. ನಿಜಕ್ಕೂ ಇವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ನಮ್ಗೆ.